ನಮಸ್ಕಾರ. ಇಂದಿನ ನಮ್ಮ ಈ ವಿಶೇಷವಾದ ಅಧ್ಯಯನವನ್ನು ಪ್ರಾಚೀನ ಕಾಲದ ಒಬ್ಬ ವೀಕ್ಷಕ ಬರೆದ ನಿಗೂಢವಾದ ಕವಿತೆಯ ಸಾಲುಗಳೊಂದಿಗೆ ಆರಂಭಿಸೋಣ ಬನ್ನಿ. ಒಂದೇ ಕೊಂಬೆಯ ಮೇಲೆ ಎರಡು ಪಕ್ಷಿಗಳನ್ನು ನಾನು ನೋಡ್ತಿದ್ದೇನೆ. ಒಂದು ಸಿಹಿ ಹಣ್ಣನ್ನು ತಿನ್ನುತ್ತದೆ, ಮತ್ತೊಂದು ದುಃಖದಿಂದ ನೋಡುತ್ತದೆ. ಒಮ್ಮೆ ಯೋಚಿಸಿ, ಇದು ಎಷ್ಟು ಆಳವಾದ ಮಾತು ಅಲ್ವಾ? ಮೊದಲನೆಯ ಪಕ್ಷಿ ನಾನು ಯಾವ ಸೆರೆಮನೆಯಲ್ಲಿದ್ದೇನೆ ಅಂತ ಯೋಚಿಸಿದ್ರೆ, ಎರಡನೆಯ ಪಕ್ಷಿ ಇವನು ಹೇಗೆ ಸಂತೋಷ ಪಡಬಲ್ಲ ಅಂತ ಆಶ್ಚರ್ಯಪಡುತ್ತೆ. ನೋಡಿ, ಇದು ಕೇವಲ ಎರಡು ಪಕ್ಷಿಗಳ ಕತೆ ಖಂಡಿತ ಅಲ್ಲ. ಇದು ಎರಡು ವಿಭಿನ್ನ ಲೋಕಗಳ, ಎರಡು ಬೇರೆ ಬೇರೆ ಮನಸ್ಥಿತಿಗಳ ಕತೆ. ಒಂದು ಕಡೆ ರಾಜ್ಯಭಾರದ ದೊಡ್ಡ ಜವಾಬ್ದಾರಿ, ಇನ್ನೊಂದು ಕಡೆ ಅರಣ್ಯದ ಆ ನಿಶ್ಶಬ್ದ ಶಾಂತಿ. ಈ ಎರಡು ಲೋಕಗಳ ನಡುವಿನ ಆಸಕ್ತಿದಾಯಕ ಸಂಘರ್ಷವೇ ನಮ್ಮ ಇಂದಿನ ಈ ಅಧ್ಯಯನದ ಮೂಲವಸ್ತು. ಹಾಗಾಗಿ ಈ ರಾಜ್ಯದ ಪಾದುಕೆಗಳು ಅನ್ನೋ ಕಥೆಯ ಮೂಲಕ ಶ್ರೀರಾಮನ ವನವಾಸನ ಹಿಂದಿರುವ ಅಗಾಧವಾದ ಆಧ್ಯಾತ್ಮಿಕ ಮಹತ್ವವನ್ನು ಒಬ್ಬ ಪ್ರಾಚೀನ ಕಥೆಗಾರನ ಕಣ್ಣುಗಳ ಮೂಲಕ ನಾವಿನ್ನು ಅನ್ವೇಷಿಸಲಿದ್ದೇವೆ. ಇದು ಸುಮ್ಮನೆ ಕಾಡಿಗೆ ಹೋದ ಒಬ್ಬ ರಾಜಕುಮಾರನ ಕಥೆ ಅಲ್ಲವೇ ಅಲ್ಲ, ಬದಲಾಗಿ ಇದು ಕರ್ತವ್ಯ, ತ್ಯಾಗ ಮತ್ತು ಪ್ರಕೃತಿಯ ಮಡಿಲಲ್ಲಿ ಅಡಗಿರುವ ಸತ್ಯದ ಅನಾವರಣ. ಬನ್ನಿ, ಈ ಕಥೆಯ ಪ್ರತಿಯೊಂದು ಹಂತವನ್ನ ನಾವು ಒಟ್ಟಿಗೆ ಸೇರಿ ಬಿಡಿಸಿ ನೋಡೋಣ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಕೋಸಲ ದೇಶದ ಜನರು ಆ ಪವಿತ್ರವಾದ ಅರಣ್ಯವನ್ನು ಪ್ರವೇಶಿಸಿದಾಗ ಅಲ್ಲಿನ ವಾತಾವರಣ ಹೇಗಿತ್ತು ಅನ್ನೋದನ್ನ ಅರಣ್ಯದ ವೀಕ್ಷಕನ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ನಗರದ ಗದ್ದಲ, ದೊಡ್ಡ ಸೈನ್ಯದ ಹೆಜ್ಜೆಗಳು, ಆನೆಗಳ ಘೀಳಿಂಕಾರಗಳು ಇವೆಲ್ಲವೂ ಆ ಪ್ರಶಾಂತವಾದ ಕಾಡಿನೊಳಗೆ ನುಗ್ಗಿದಾಗ ಅಲ್ಲಿನ ತಪಸ್ವಿಗಳಿಗೆ ಅದು ಹೇಗೆ ಕಂಡಿರಬಹುದು? ಅವರು ಭರದ್ವಾಜ ಮುನಿಗಳ ಆಶ್ರಮಕ್ಕೆ ಬಂದಾಗ ಅಕ್ಷರಶಃ ಒಂದು ದೊಡ್ಡ ನಗರವೇ ಕಾಡಿಗೆ ಬಂದಂತೆ ಭಾಸವಾಗಿತ್ತು. ಆದರೂ ಪ್ರಕೃತಿ ತನ್ನದೇ ಆದ ವಿಶೇಷ ರೀತಿಯಲ್ಲಿ ಅವರನ್ನ ಸ್ವಾಗತಿಸುತ್ತದೆ. ನಮ್ಮ ಕಥೆಯ ಕೇಂದ್ರ ಬಿಂದುವಾದ ಚಿತ್ರಕೂಟ ಪರ್ವತವನ್ನು ಒಮ್ಮೆ ಕಣ್ಮುನ್ನೆ ತಂದ್ಕೊಳ್ಳಿ. ಕಾಡು ಅಂದ್ರೆ ಬರೀ ಹಸಿರು ಮರಗಳಷ್ಟೇ ಅಲ್ಲ. ಪ್ರಾಚೀನ ಕಥೆಗಾರನ ಪ್ರಕಾರ ಚಿತ್ರಕೂಟವು ಭೂಮಿಯ ಮೇಲಿನ ಒಂದು ಅದ್ಭುತವಾದ ಆಭರಣದಂತೆ ಕಂಗೊಳಿಸ್ತಿತ್ತು. ಅಲ್ಲಿನ ಮರಗಳು ಹುಲ್ಲಿನ ಹಸಿರು, ಕಡುಗೆಂಪು, ಬೆಳ್ಳಿ ಮತ್ತು ಚಿನ್ನದ ಬಣ್ಣಗಳಿಂದ ಕಂಗೊಳಿಸ್ತಿದ್ವು. ಆ ಮರಗಳ ತೊಗಟೆಯ ಒಳಗೆ ಹೊಳೆಯುವ ಪಾದರಸಲ ಗೆರೆಗಳು ಮತ್ತು ಮಾಣಿಕ್ಯದ ಧೂಳು ಇತ್ತು ಅಂತ ವರ್ಣಿಸಲಾಗಿದೆ. ರಾಮ ಮತ್ತು ಸೀತೆಯರಿಗೆ ಇದು ನಿಜಕ್ಕೂ ಸ್ವರ್ಗ ಸಮಾನವಾದ ವಾಸಸ್ಥಾನವಾಗಿತ್ತು. ಪ್ರಕೃತಿಯ ಈ ಅಗಾಧವಾದ ಶ್ರೀಮಂತಿಕೆ ಅವರ ವನವಾಸವನ್ನು ಕಷ್ಟಕರವಾಗಿಸುವ ಬದಲು ಅತ್ಯಂತ ಸುಂದರವಾದ ಅನುಭವವನ್ನಾಗಿ ಪರಿವರ್ತಿಸಿತ್ತು ಅನ್ನೋದು ಇಲ್ಲಿ ಗಮನಿಸಬೇಕಾದ ಅಂಶ. ಈಗ ಅಯೋಧ್ಯೆ ಜನರಿಗೆ ರಾಮನ ವನವಾಸವು ಒಂದು ಕ್ರೂರವಾದ ಶಿಕ್ಷೆ ಅಂತೆ ಕಂಡ್ರೆ, ರಾಮನಿಗದು ಸಂಪೂರ್ಣವಾಗಿ ಬೇರೆದೇ ಆಗಿತ್ತು. ಇಲ್ಲೇ ನೋಡಿ ವನವಾಸನ ನಿಜವಾದ ಆಧ್ಯಾತ್ಮಿಕ ಮಹತ್ವ ಅಡಗಿರೋದು. ರಾಮನಿಗೆ ಕಾಡೊಂದು ಜೈಲಾಗಿರಲಿಲ್ಲ, ಬದಲಾಗಿ ಅದು ಪ್ರಪಂಚದ ಜಂಜಾಟಗಳಿಂದ ದೂರವಿರುವ ಧರ್ಮ ಮತ್ತು ಸತ್ಯವನ್ನು ಆಚರಿಸಲು ಸಿಕ್ಕ ಒಂದು ಶುದ್ಧವಾದ, ಅಖಂಡವಾದ ಕ್ಯಾನ್ವಾಸ್ ಆಗಿತ್ತು. ಆತ ಆ ಕಾಡಿನೊಳಗೆ ಬರಿಗಾಲಿನಲ್ಲಿ ನಡೀತಾ ಪ್ರಕೃತಿಯ ಪ್ರತಿಯೊಂದು ಅಣುವಿನೊಂದಿಗೂ ಬೆರೀತಾನೆ. ಆತನ ಪಾಲಿಗೆ ಈ ಅರಣ್ಯವು ತಪಸ್ವಿಯ ಕರ್ತವ್ಯಗಳನ್ನು ನಿರ್ವಹಿಸಲು ಹೇಳಿ ಮಾಡಿಸಿದ ಸ್ಥಳವಾಗಿತ್ತು. ಆದರೆ ಪ್ರಶಾಂತವಾದ ಆ ಚಿತ್ರಕೂಟದ ಪರ್ವತದಲ್ಲಿರುವ ರಾಮನ ಬಳಿಗೆ ಒಂದು ಬಿರುಗಾಳಿ ಅಪ್ಪಳಿಸ್ತದೆ. ಹೌದು, ಭರತನು ತನ್ನ ತಂದೆ ದಶರಥ ಮಹಾರಾಜನ ಮರಣದ ದುಃಖದ ಸುದ್ದಿಯನ್ನು ಹೊತ್ತು ಅಲ್ಲಿಗೆ ಬರ್ತಾನೆ. ಇಲ್ಲಿಂದ ನಮ್ಮ ಕಥೆಯ ಅತ್ಯಂತ ಮಹತ್ವದ ಘಟ್ಟ ಶುರುವಾಗ್ತದೆ. ಈ ಪರ್ವತದ ತಪ್ಪಲಿನಲ್ಲಿ ನಡೆಯುವ ಅಣ್ಣ ತಮ್ಮಂದಿರ ನಡುವಿನ ಸಂಭಾಷಣೆ ಕೇವಲ ಒಂದು ಕೌಟುಂಬಿಕ ಚರ್ಚೆ ಖಂಡಿತ ಅಲ್ಲ. ಇದು ಕರ್ತವ್ಯ, ಧರ್ಮ, ಜೀವನ ಮತ್ತು ಮರಣದ ಬಗೆಗಿನ ಒಂದು ಅತ್ಯುನ್ನತ ತಾತ್ವಿಕ ಚರ್ಚೆಯಾಗಿದೆ. ಇಲ್ಲಿ ಭರತನ ಮಾತುಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಆತನ ಧ್ವನಿಯಲ್ಲಿ ಎಷ್ಟೊಂದು ಹತಾಶೆ ಮತ್ತು ಪ್ರೀತಿ ಅಡಗಿದೆ ಅಲ್ವಾ? ಭರತನು ರಾಮನಿಗೆ ಹಿಂದಿರುಗಿ ಬಂದು ರಾಜ್ಯಭಾರ ವಹಿಸಿಕೊಳ್ಳುವಂತೆ ಬೇಡಿಕೊಳ್ಳುತ್ತಾನೆ. ಕುರುಡಾದ ಅಜ್ಞಾನದಿಂದ ಕೂಡಿದ ನಿಯಮಗಳನ್ನು ಪಾಲಿಸಬೇಡ, ಮನುಷ್ಯರು ಹುಟ್ಟಿರುವುದೇ ಆನಂದಕ್ಕಾಗಿ ಅಂತ ಆತ ವಾದಿಸ್ತಾನೆ. ಆತ ಹೇಳ್ತಾನೆ, ನಾಡು ನಾಡುಗಳಲ್ಲಿ ಹೆಂಡತಿಯರು ಸಿಗಬಹುದು, ಆದರೆ ಕಳೆದು ಹೋದರೆ ಇನ್ನೊಬ್ಬ ಸಹೋದರ ಎಂದಿಗೂ ಸಿಗಲಾರ ಅಂತ. ಭರತನ ಈ ಭಾವುಕ ಮಾತು ಯಾವುದೇ ಕಲ್ಲು ಹೃದಯವನ್ನಾದರೂ ಕರಗಿಸುವಂತಿದೆ. ಭರತನ ಪ್ರಕಾರ ರಾಮನು ಈ ರೀತಿ ಕಾಡಿನಲ್ಲಿ ಕಷ್ಟಪಡುವುದು ಸಂಪೂರ್ಣ ಅರ್ಥಹೀನ. ಆದರೆ ಭರತನ ಈ ಭಾವುಕವಾದ ವಾದಕ್ಕೆ ರಾಮನ ಉತ್ತರ ಎಷ್ಟು ಸ್ಥಿತಪ್ರಜ್ಞೆಯಿಂದ ಕೂಡಿದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ರಾಮನು ಹೇಳ್ತಾನೆ, ಜೀವನವು ಸದಾ ಹರಿಯುವ ನದಿಯಂತೆ ಸಾಗುತ್ತಿದೆ, ಸಾವು ಮನುಷ್ಯನಿಗೆ ಯಾವಾಗಲೂ ಜೊತೆಯಾಗಿರುತ್ತದೆ ಅಂತ. ಕೊಟ್ಟ ಮಾತಿಗೆ ತಪ್ಪುವುದು ಮೊದಲಿಗೆ ಬಹಳ ಸುಲಭ ಅನಿಸಬಹುದು, ಆದರೆ ಆನಂತರ ಅದು ನಮ್ಮನ್ನು ಸುಟ್ಟು ಹಾಕುತ್ತದೆ ಎಂದು ರಾಮನು ಸ್ಪಷ್ಟವಾಗಿ ವಿವರಿಸುತ್ತಾನೆ. ಮನುಷ್ಯನು ತನ್ನ ಹೃದಯದ ಮಾತನ್ನು ಆಲಿಸಬೇಕು ಮತ್ತು ಸತ್ಯಕ್ಕೆ ಬದ್ಧನಾಗಿರಬೇಕು.
ತಂದೆಗೆ ನೀಡಿದ ಮಾತನ್ನು ಉಳಿಸಿಕೊಳ್ಳುವುದು ರಾಜಮನೆತನದ ಸಂಪ್ರದಾಯಗಳಿಗಿಂತಲೂ ಅದೆಷ್ಟೋ ದೊಡ್ಡದು ಎಂದು ರಾಮನು ದೃಢವಾಗಿ ಹೇಳ್ತಾನೆ. ಅಂದರೆ ಕೇವಲ ಭಾವುಕತೆಯಿಂದಾಗಿ ನಾವು ಧರ್ಮವನ್ನು ಮರೆಯಬಾರದು ಅನ್ನೋದು ರಾಮನ ನಿಲುವು. ಅಣ್ಣ ತಮ್ಮಂದಿರ ಈ ತಾತ್ವಿಕ ಚರ್ಚೆ ಅಂತಿಮವಾಗಿ ಒಂದು ವಿಶಿಷ್ಟವಾದ ರಾಜಿ ಸಂಧಾನಕ್ಕೆ ದಾರಿ ಮಾಡಿಕೊಡ್ತದೆ. ರಾಮನು ಕಾಡಿನಿಂದ ಹಿಂತಿರುಗುವುದಿಲ್ಲ ಅನ್ನೋದು ಖಚಿತವಾದಾಗ ಭರತನು ಅಯೋಧ್ಯೆಗೆ ಬರಿಗೈಯಲ್ಲಿ ಹಿಂತಿರುಗಲು ಸಿದ್ಧನಿರಲಿಲ್ಲ. ಆಗ ಆ ಕಾಡಿನ ಮಣ್ಣಿನಿಂದಲೇ ಒಂದು ಅದ್ಭುತವಾದ ಪರಿಹಾರವನ್ನು ಕಂಡುಕೊಳ್ಳಲಾಗ್ತದೆ. ಅದೇ ಈ ಕಥೆಯ ಅತ್ಯಂತ ಶಕ್ತಿಯುತವಾದ ಸಂಕೇತ, ಆ ಮರದ ಪಾದುಕೆಗಳು. ಈಗ ಇಲ್ಲಿ ಗಮನಿಸಬೇಕಾದ ಅತ್ಯಂತ ಆಸಕ್ತಿದಾಯಕವಾದ ವಿಷಯ ಏನಪ್ಪಾ ಅಂದ್ರೆ, ಭರತನ ಕೋರಿಕೆಯ ಮೇರೆಗೆ ರಾಮನು ತನ್ನ ಪಾದಗಳಿಂದ ತೆಗೆದು ನೀಡುವ ಆ ಪಾದುಕೆಗಳ ವರ್ಣನೆ. ಅವು ಯಾವುದೇ ಚಿನ್ನ ಅಥವಾ ಬೆಳ್ಳಿಯಿಂದ ಮಾಡಿದ ಪಾದುಕೆಗಳಾಗಿರಲಿಲ್ಲ. ಅವು ಕಾಡಿನ ಮರದಿಂದಲೇ ಮಾಡಿದ ಅತ್ಯಂತ ಸರಳವಾದ ಪಾದುಕೆಗಳು. ಅವುಗಳ ಮೇಲೆ ಸೂಕ್ಷ್ಮವಾದ ಬಣ್ಣದ ಹೂವುಗಳನ್ನು ಚಿತ್ರಿಸಲಾಗಿತ್ತು. ಅರಣ್ಯದ ಸರಳತೆ ಮತ್ತು ಶುದ್ಧತೆಯನ್ನು ಪ್ರತಿನಿಧಿಸುವ ಈ ಪಾದುಕೆಗಳನ್ನು ರಾಮನು ತನ್ನ ತಮ್ಮನಿಗೆ ಹಸ್ತಾಂತರಿಸುತ್ತಾನೆ. ಈ ಪಾದುಕೆಗಳು ಕೇವಲ ಪಾದರಕ್ಷೆಗಳಾಗಿರದೆ ರಾಮನ ಸತ್ಯ, ಧರ್ಮ ಮತ್ತು ಪ್ರಾಧಿಕಾರದ ಭೌತಿಕ ಸಂಕೇತವಾಗಿ ಮಾರ್ಪಡುತ್ತವೆ. ಆ ಸರಳವಾದ ಮರದ ಪಾದುಕೆಗಳು ಇಡೀ ಕೋಸಲ ರಾಜ್ಯದ ಆಡಳಿತ ಶಕ್ತಿಯಾಗಿ ಹೇಗೆ ಬದಲಾದವು ಅನ್ನೋದು ನಿಜಕ್ಕೂ ಬೆರಗುಗೊಳಿಸುವಂತದೆ. ಭರತನು ಆ ಪಾದುಕೆಗಳನ್ನ ನಂದಿಗ್ರಾಮದ ಕೆಂಪು ಮತ್ತು ಚಿನ್ನದ ಸಿಂಹಾಸನದ ಮೇಲೆ ಅತ್ಯಂತ ಭಕ್ತಿಯಿಂದ ಇರಿಸುತ್ತಾನೆ. ಆ ಪಾದುಕೆಗಳಿಗೆ ಚಿನ್ನದ ಅಂಚಿನ ಬಿಳಿ ರೇಷ್ಮೆ ಛತ್ರಿಯ ನೆರಳು ನೀಡಲಾಗುತ್ತದೆ. ಭರತ ಮತ್ತು ಇತರ ಮಂತ್ರಿಗಳು ತಮ್ಮ ರಾಜಮನೆತನದ ಉಡುಪುಗಳನ್ನು ತ್ಯಜಿಸಿ ತಪಸ್ವಿಗಳಂತೆ ನಾರುಮುಡಿ ಉಟ್ಟುಕೊಂಡು ಆಡಳಿತ ನಡೆಸ್ತಾರೆ. ನ್ಯಾಯಸಮ್ಮತವಾದ ಆಡಳಿತ ನಡೆದಾಗ ಆ ಪಾದುಕೆಗಳು ಶಾಂತವಾಗಿರುತ್ತಿದ್ದವಂತೆ. ಆದರೆ ಇಲ್ಲಿ ಅತ್ಯಂತ ಸೋಜಿಗದ ವಿಷಯ ಏನಂದ್ರೆ, ಏನಾದರೂ ತಪ್ಪು ತೀರ್ಪುಗಳಾದ್ರೆ, ಯಾರಿಗಾದ್ರೂ ಅನ್ಯಾಯ ಆದ್ರೆ ಆ ಮರದ ಪಾದುಕೆಗಳು ತಮ್ಮಷ್ಟಕ್ಕೆ ತಾವೇ ಜೋರಾಗಿ ಬಡಿದುಕೊಳ್ಳುತ್ತಿದ್ದವು ಅಂತ ಕತೆಗಾರ ವಿವರಿಸ್ತಾನೆ. ಅಂದ್ರೆ ಪ್ರಕೃತಿಯಿಂದ ಬಂದ ಈ ಪಾದುಕೆಗಳು ನೇರವಾಗಿ ನ್ಯಾಯದ ಕಾವಲುಗಾರರಾಗಿದ್ವು. ಎಂಥ ಅದ್ಭುತ ಕಲ್ಪನೆ ಅಲ್ವಾ? ಕಾಡಿನಲ್ಲಿ ಪಾದುಕೆಗಳು ಸಿಂಹಾಸನವನ್ನೇರಿ ನ್ಯಾಯದ ತೀರ್ಪು ನೀಡ್ತಿದ್ರೆ ಅತ್ತ ಅಯೋಧ್ಯೆ ನಗರದ ಪರಿಸ್ಥಿತಿ ಹೇಗಿತ್ತು? ತನ್ನ ಪ್ರೀತಿಯ ರಾಜಕುಮಾರನನ್ನು ಕಳೆದುಕೊಂಡ ರಾಜ್ಯವು ಹೇಗೆ ಶೋಕದಲ್ಲಿ ಮುಳುಗಿತ್ತು ಅನ್ನೋದರ ಕಡೆಗೆ ನಾವೀಗ ಗಮನಹರಿಸೋಣ. ಕಥೆಗಾರನು ಆ ಕಾಡಿನ ದೈವಿಕ ಶಾಂತಿ ಮತ್ತು ಅಯೋಧ್ಯೆಯ ಸ್ಮಶಾನ ಮೌನವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಹೋಲಿಸುತ್ತಾನೆ. ಮತ್ತು ಇದು ಅದ್ಭುತವಾಗಿ ವಿವರಿಸುವುದೇನೆಂದರೆ, ಒಂದು ಕಡೆ ರಾಮ, ಸೀತೆ ಮತ್ತು ಲಕ್ಷ್ಮಣರು ಬರಿಗಾಲಿನಲ್ಲಿ ನಡೆಯುವ, ಸದಾ ಹೂಬಿಡುವ, ಪ್ರಾಣಿ ಪಕ್ಷಿಗಳಿಂದ ತುಂಬಿರುವ ರೋಮಾಂಚಕ ಅರಣ್ಯ, ಅಲ್ಲಿ ಜೀವಕಳೆ ತುಂಬಿ ತುಳುಕುತ್ತಿದೆ. ಆದರೆ ಇನ್ನೊಂದು ಕಡೆ ಅಯೋಧ್ಯ ನಗರವು ತನ್ನೆಲ್ಲ ಕಳೆಗುಂದಿ, ಧ್ವಜಗಳಿಲ್ಲದೆ, ಸಂಗೀತವಿಲ್ಲದೆ ಸಂಪೂರ್ಣವಾಗಿ ನಿಶ್ಶಬ್ದವಾಗಿದೆ. ಅಯೋಧ್ಯೆಯನ್ನು ಸಮುದ್ರದ ಅಲೆಗಳು ಹಿಂದಕ್ಕೆ ಸರಿದಾಗ ಉಳಿಯುವ ಖಾಲಿ ಗುಂಡಿಗಳಿಗೆ ಹೋಲಿಸಲಾಗಿದೆ. ಯುದ್ಧ ಭೂಮಿಯಲ್ಲಿ ಪ್ರಾಣಬಿಟ್ಟ ಕುದುರೆಯಂತೆ ಅಥವಾ ಬಿರು ಬೇಸಿಗೆಯಲ್ಲಿ ಸಂಪೂರ್ಣವಾಗಿ ಒಣಗಿ ಹೋದ ನದಿಯಂತೆ ಅಯೋಧ್ಯೆ ಕಳೆಗುಂದಿದೆ ಅಂತ ಮೂಲಕಥೆಯಲ್ಲಿ ವಿವರಿಸಲಾಗಿದೆ. ಅರಮನೆಯಲ್ಲಿರುವ ಯಾರಿಗೂ ಆನಂದವಿಲ್ಲ, ಯಾಕಂದ್ರೆ ಆನಂದದ ಮೂಲವೇ ಆ ಕಾಡಿನಲ್ಲಿದೆ. ಭರತನು ಹಿಂತಿರುಗಿದ ನಂತರ ಚಿತ್ರಕೂಟವು ಅಯೋಧ್ಯೆಗೆ ಬಹಳ ಹತ್ತಿರವಾಯಿತು ಎಂದು ಭಾವಿಸಿದ ರಾಮನು ತಮ್ಮ ತಪಸ್ವಿ ಮಾರ್ಗವನ್ನು ಇನ್ನಷ್ಟು ಶುದ್ಧವಾಗಿ ಕಾಯ್ದುಕೊಳ್ಳಲು ಕಾಡಿನ ಮತ್ತಷ್ಟು ಆಳಕ್ಕೆ ಪ್ರಯಾಣ ಬೆಳೆಸಲು ನಿರ್ಧರಿಸುತ್ತಾನೆ. ಅವರು ಜನವಸತಿಯಿಂದ ಸಂಪೂರ್ಣವಾಗಿ ದೂರವಾಗಿ ಪ್ರಕೃತಿಯ ಶುದ್ಧತೆಯೆಡೆಗೆ ಸಾಗುತ್ತಾರೆ. ಬನ್ನಿ, ಅವರ ಈ ಸುದೀರ್ಘ ಪಯಣ ಮುಂದೆ ಹೇಗೆ ಸಾಗ್ತದೆ ಅಂತ ನೋಡೋಣ. ಅವರು ವಿಂಧ್ಯ ಬೆಟ್ಟಗಳ ಕಡೆಗೆ ದಕ್ಷಿಣಾಭಿಮುಖವಾಗಿ ಪ್ರಯಾಣಿಸ್ತಾರೆ. ದಾರಿಯಲ್ಲಿ ಅವರು ಒಂದು ಅದ್ಭುತವಾದ ಕೆರೆಯನ್ನು ನೋಡ್ತಾರೆ. ಅಲ್ಲಿ ಯಾರು ಕಾಣದಿದ್ರೂ ನೀರಿನೊಳಗಿಂದಲೇ ಪಂಚ ಅಪ್ಸರ ಸರೋವರದ ಗುಪ್ತ ಸಂಗೀತ ಮತ್ತು ಗೆಜ್ಜೆಗಳ ನಾದ ಕೇಳಿಬರ್ತದೆ. ಮುಂದೆ ಅವರು ಅತ್ರಿ ಮುನಿ ಮತ್ತು ಅನಸೂಯೆಯರ ಆಶ್ರಮವನ್ನು ತಲುಪ್ತಾರೆ. ಅಲ್ಲಿ ವಯಸ್ಸಾದ ಅನಸೂಯೆಯು ಸೀತೆಗೆ ಎಂದಿಗೂ ಬಾಡದ ಹಾರ ಮತ್ತು ಆಭರಣಗಳನ್ನು, ಹಾಗೆಯೇ ಮುಗಿಯದ ಚಂದನದ ಲೇಪನವನ್ನು ಪ್ರೀತಿಯಿಂದ ಉಡುಗೊರೆಯಾಗಿ ನೀಡುತ್ತಾಳೆ. ಈ ದೈವಿಕ ಉಡುಗೊರೆಗಳನ್ನು ಪಡೆದು ರಾಮ, ಸೀತೆ ಮತ್ತು ಲಕ್ಷ್ಮಣರು ವಿಂಧ್ಯ ಬೆಟ್ಟಗಳ ಉದ್ದಕ್ಕೂ ತಮ್ಮ 13 ವರ್ಷಗಳ ದೀರ್ಘ ಮತ್ತು ಪ್ರಶಾಂತವಾದ ಕಾಡಿನ ಪಯಣವನ್ನು ಮುಂದುವರಿಸ್ತಾರೆ. ಅವರು ಒಂದೇ ಕಡೆ ನೆಲೆಸದೆ ಪ್ರಕೃತಿಯ ಬೇರೆ ಬೇರೆ ಮಡಿಲಲ್ಲಿ ಆಶ್ರಯ ಪಡೆಯುತ್ತಾ ತಮ್ಮ ವನವಾಸವನ್ನು ಸಾರ್ಥಕಗೊಳಿಸ್ತಾರೆ. ಈ ಅದ್ಭುತವಾದ ಕಥೆಯ ಕೊನೆಯಲ್ಲಿ ಆ ಪ್ರಾಚೀನ ಕಥೆಗಾರನು ನಮ್ಮೆಲ್ಲರನ್ನೂ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಬಿಟ್ಟುಹೋಗುತ್ತಾನೆ. ಒಮ್ಮೆ ಯೋಚಿಸಿ, ಒಂದು ರಾಜ್ಯದ ನಿಜವಾದ ಶಕ್ತಿ, ಅದರ ರಕ್ಷಣೆ ಇರುವುದು ಕಲ್ಲಿನಿಂದ ಕಟ್ಟಿದ ಬೃಹತ್ ಕೋಟೆಗಳಲ್ಲಿದೆಯಾ, ಆನೆ ಕುದುರೆಗಳ ದೊಡ್ಡ ಸೈನ್ಯದಲ್ಲಿದೆಯಾ, ಅಥವಾ ತ್ಯಾಗ ಮತ್ತು ಧರ್ಮವನ್ನು ಪ್ರತಿನಿಧಿಸುವ ಹೂವಿನಿಂದ ಚಿತ್ರಿಸಲಾದ ಆ ಒಂದು ಜೊತೆ ಮರದ ಪಾದುಕೆಗಳ ಅಚಲವಾದ ಶಾಂತವಾದ ಭರವಸೆಯಲ್ಲಿದೆಯಾ? ಖಂಡಿತವಾಗಿಯೂ ಭೌತಿಕ ಸಂಪತ್ತಿಗಿಂತ ಸತ್ಯ ಮತ್ತು ಕೊಟ್ಟ ಮಾತಿಗೆ ಬದ್ಧರಾಗಿರುವ ಗುಣವು
ಕಾಲದ ಹೊಡೆತವನ್ನು ಮೀರಿ ನಿಲ್ಲುತ್ತದೆ ಎಂಬುದೇ ಈ ಸಂಪೂರ್ಣ ಅಧ್ಯಯನದ ಸಾರಾಂಶ. ಈ ಮರದ ಪಾದುಕೆಗಳ ಕಥೆ ನಮಗೆಲ್ಲರಿಗೂ ಧರ್ಮ ಮತ್ತು ಕರ್ತವ್ಯದ ಪಾಠವನ್ನು ಸದಾ ನೆನಪಿಸುತ್ತಲೇ ಇರುತ್ತದೆ. ಈ ವಿಶೇಷವಾದ ಅಧ್ಯಯನದಲ್ಲಿ ನಮ್ಮೊಡನೆ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ರೋಚಕ ವಿಷಯದೊಡನೆ ಭೇಟಿಯಾಗೋಣ.